Hello, Namaskara. Welcome back to our channel. We are back with another video. ನಾವು ಇವತ್ತು ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಹೋಗ್ತಾ ಇದೀವಿ. ನಾವು ಜನರಲಿ ವಾಪಸ್ ಹೋಗಬೇಕಾದ್ರೆ ಬೆಂಗಳೂರಿಗೆ ಏನು ಶೂಟ್ ಮಾಡಕ್ಕೆ ಹೋಗಲ್ಲ. ಇವತ್ತು ಸ್ವಲ್ಪ ಟೈಮ್ ಇರೋದ್ರಿಂದ ಏನಾದರೂ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಏನು ಮಾಡೋಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಬಟ್ ವಿ ಹ್ಯಾವ್ 3 ಥಿಂಗ್ಸ್ ಇನ್ ಮೈಂಡ್. ಒಂದು ಫಸ್ಟು ಎಲ್ಲರ ತಿಂಡಿಗೆ ನಿಲ್ಲಿಸ್ಬೇಕು. ಆಮೇಲೆ ಬೆಳವಾಡಿ ಅಂತ ಒಂದು ಜಾಗ ಇದೆ, ಚಿಕ್ಕಮಗಳೂರಲ್ಲೇ ಬರುತ್ತೆ. ಒಂದು 29 ಕಿಲೋಮೀಟರ್ಸು ಇಲ್ಲಿಂದ. ಅದು ಮುಗಿಸ್ಬೇಕು. ಆ್ಯಂಡ್ ದೆನ್ ಹಾಸನದಲ್ಲಿ ಗಜಾನನ ರಿಫ್ರೆಶ್ಮೆಂಟ್ಸ್ ಅಂತ ಒಂದು ಹೋಟ್ಲಿದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ 3 ಕೆಲಸ ಇದೆ ಮಾಡೋಕ್ಕೆ. ಏನೇನು ಮಾಡೋಕ್ಕಾಗತ್ತೆ ಅಂತ ನೋಡೋಣ. ಫಸ್ಟ್ ಥಿಂಗ್ ಆನ್ ದ ಲಿಸ್ಟ್, ತಿಂಡಿಗೆ ನಿಲ್ಸಿದ್ದೀವಿ ಟೌನ್ ಕ್ಯಾಂಟೀನ್ ಅಂತ. ನಾವು ಯಾವಾಗಲೂ ಸಿರಿ ಕೆಫೆ ಅಂತ ನಿಲ್ಲಿಸ್ತಾ ಇದ್ವಿ. ಅದು ಮುಳ್ಯನಗಿರಿಯ ಚೆಕ್ ಪೋಸ್ಟ್ ಜಸ್ಟ್ ಮುಂಚೆನೇ ಬರುತ್ತೆ. ಇಟ್ಸ್ ವೆರಿ ಕನ್ವೀನಿಯೆಂಟ್ ಆನ್ ದ ವೇ. ಅಲ್ಲಿನ ಕಾಫಿನೂ ನಮಗೆ, ವಿ ಆರ್ ನಾಟ್ ಕಾಫಿ ಲವರ್ಸ್, ಬಟ್ ಅಲ್ಲಿನ ಕಾಫಿ ನಮಗೆ ಇಷ್ಟ ಆಗಿತ್ತು. ಯಾವಾಗಲೂ ಅಲ್ಲೇ ನಿಲ್ಸೋದು. ಈ ಸತಿ ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಇನ್ನೊಂದು ಇದ್ರದ್ದು ಅಡ್ವಾಂಟೇಜ್ ಏನಂದರೆ 6:30-7 ಗಂಟೆ ಹಾಗೆ ತೆಗ್ದುಬಿಡುತ್ತೆ. ಸೊ ನೀವು ಅರ್ಲಿ ಮಾರ್ನಿಂಗ್ ವಾಪಸ್ ಹೋಗಕ್ಕೆ ಬರ್ತೀರಾ ಅಂದರೆ ಬೆಸ್ಟ್ ಪ್ಲೇಸ್ ಟು ಸ್ಟಾಪ್. ಆಲ್ ರೈಟ್, ವಿ ಆರ್ ಬ್ಯಾಕ್ ಆನ್ ದ ರೋಡ್. ನಮಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆದಷ್ಟು ಬೇಗ ಬೆಳವಾಡಿಗೆ ಹೋಗೋಣ ಅಂತ, ಅದಕ್ಕೆ ವಾಪಸ್ ಬಂದು ಈಗ ಫುಡ್ ರಿವ್ಯೂ ಕೊಡೋಣ ಅಂತ. ನಾವು ಇಡ್ಲಿ ವಡೆ, ಬೆಣ್ಣೆ ಮಸಾಲೆ ಮತ್ತು ಸೆಟ್ ದೋಸೆ ತೊಗೊಂಡ್ವಿ. ಇಡ್ಲಿ ವಡೆ ಚೆನ್ನಾಗಿತ್ತು. ಇಡ್ಲಿ ವಾಸ್ ನಾಟ್ ಹಾಟ್, ರೈಟ್? ಬಿಸಿ ಇರಲಿಲ್ಲ, ಬಟ್ ವಡೆ ತುಂಬ ಫ್ರೆಶ್ ಆಗಿತ್ತು, ಬಿಸಿ ಇತ್ತು, ಕ್ರಿಸ್ಪಿ ಆಗಿತ್ತು, ಒಳಗೆ ಸಾಫ್ಟ್ ಆಗಿತ್ತು, ಟೆಕ್ಸ್ಚರ್ ತುಂಬಾ ಚೆನ್ನಾಗಿತ್ತು. ಇಡ್ಲಿನೂ ಬಿಸಿ ಇರಲಿಲ್ಲ, ಬಟ್ ಟೇಸ್ಟ್ ಚೆನ್ನಾಗೇ ಇತ್ತು. ಜೊತೆಗೆ ಸಾಂಬಾರು ಮತ್ತು ಚಟ್ನಿ ಕೊಟ್ಟಿದ್ರು. ಚಟ್ನಿ ಸ್ವಲ್ಪ ಲೈಟಾಗಿ ಖಾರ ಇತ್ತು. ಬೆಣ್ಣೆ ಮಸಾಲೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿತ್ತು. ದೋಸೆ ಓಪನ್ ಮಾಡ್ತಿದ್ದಂಗೆ ಒಂದು ಡಾಲಪ್ ಆಫ್ ಬೆಣ್ಣೆ ಮತ್ತೆ ಪಲ್ಯ, ಎರಡು ಸೂಪರ್ ಆಗಿತ್ತು ಕಾಂಬಿನೇಷನ್. ಸೆಟ್ ದೋಸೆ ಐ ಡಿಂಟ್ ಲೈಕ್ ಇಟ್ ದಟ್ ಮಚ್. ಒಂಥರ ಐ ಮೀನ್ ಚಿಕ್ಕದಿತ್ತು, ಪ್ಲಸ್ ಐ ಮೀನ್ ದಪ್ಪ ಇತ್ತು, ಸಾಫ್ಟ್ ಆಗಿತ್ತು ಅದೆಲ್ಲ. ಬಟ್ ಟೇಸ್ಟ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಒಂಥರ ತುಂಬ ಮೆತ್ತಗಿತ್ತು ಅಂತ ಅನಿಸ್ತು. ಇಟ್ಸ್ ಅ ಗುಡ್ ಪ್ಲೇಸ್. ಯಾ, ಯು ಶುಡ್ ಡೆಫಿನೆಟ್ಲಿ ಟ್ರೈ. ಬೆಣ್ಣೆ ಮಸಾಲೆ ದೋಸೆ ಮಸ್ಟ್ ಟ್ರೈ. ಸೊ 1960s ಅಲ್ಲಿ ಅಂತೆ ಓಪನ್ ಆಗಿದೆ, ಅಲ್ಲಿ ಬರ್ದಿದ್ದಾರೆ 1960 ಅಂತ. ಆಸ್ ಯೂಶುವಲ್ ಫುಡ್ ಲವರ್ಸ್ ಟಿವಿಯಿಂದ ಈ ರೆಕಮೆಂಡೇಶನ್ ಸಿಕ್ತು ನಮಗೆ. ಸೊ ಫಸ್ಟ್ ಥಿಂಗ್ ಆನ್ ದ ಲಿಸ್ಟ್ ಇಸ್ ಡನ್. ಆನ್ ಟು ದ ಸೆಕೆಂಡ್ ಥಿಂಗ್ ನಾವು ಗೋಯಿಂಗ್ ಟು ಬೆಳವಾಡಿ. ತಿಂಡಿ ತಿಂದಿದ್ದ ಜಾಗದಿಂದ ಒಂದು 45 ಮಿನಿಟ್ಸಲ್ಲಿ ಬೆಳವಾಡಿಗೆ ಬಂದ್ವಿ. ರೂಟು ಸಖತ್ತಾಗಿದೆ, ತುಂಬ ಸೀನಿಕ್ ಆಗಿದೆ. ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ಡ್ರೈವಿಂಗ್ ಹಿಯರ್. ರೋಡು ಚೆನ್ನಾಗೂ ಇದೆ, ಏನು ಹಳ್ಳ ಅಂತೇನಿಲ್ಲ, ಸಿಂಗಲ್ ರೋಡು, ಫುಲ್ ಸೀನ್ರಿ ಸಖತ್ತಾಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮಳೆಗಾಲದಲ್ಲಿ ಫುಲ್ ಗ್ರೀನ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರೋದೇ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಬೆಳವಾಡಿದು. ನೀವು ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಹಾಕಿದ್ರೆ ವೀರನಾರಾಯಣ ಟೆಂಪಲ್ ಬೆಳವಾಡಿ ಅಂತ ಕರೆಕ್ಟಾಗಿ ಲೊಕೇಶನ್ಗೆ ಕರ್ಕೊಂಡು ಬರುತ್ತೆ. ಸೊ ವಿಲ್ ಗೋ ಇನ್ ನಾವು. ನಾನು ಹೇಳೋದು ಮರೆತುಬಿಟ್ಟೆ, ಚಿಕ್ಕಮಗಳೂರಿಂದ ಒಂದು 30 ಕಿಲೋಮೀಟ್ರ್ ಏನೋ ಬೆಳವಾಡಿ. ಬೆಂಗಳೂರಿಂದ ಬರಬೇಕಂದ್ರೆ ಒಂದು 210 ಕಿಲೋಮೀಟರ್ಸ್ ಏನೋ ಆಗುತ್ತೆ ಅಷ್ಟೇ.
ವಿ ಆರ್ ಡನ್ ವಿತ್ ದ ಸೆಕೆಂಡ್ ಥಿಂಗ್ ಆನ್ ದ ಲಿಸ್ಟ್. ಅದು ಬೆಳವಾಡಿ ದೇವಸ್ಥಾನ. ತುಂಬಾ ಚೆನ್ನಾಗಿದೆ, ವೆರಿ ಅಂಡರ್ ರೇಟೆಡ್. ಎಲ್ಲರೂ ಬರೀ ಬೇಲೂರು ಹಳೆಬೀಡಿಗೆ ಬರ್ತಾರೆ, ಇಲ್ಲೂ ಬರಲೇಬೇಕು. ಅಲ್ಲಿ ಬಂದಾಗ ಇಲ್ಲಿಗೂ ಬನ್ನಿ ದಯವಿಟ್ಟು. ಟೋಟಲಿ ವರ್ತ್ ದ ಡಿವಿಯೇಷನ್. ತುಂಬಾನೇ ಚೆನ್ನಾಗಿದೆ. ವೀಕೆಂಡ್ ಆದ್ರೂ ಯಾರು ಇರ್ಲಿಲ್ಲ ಅಲ್ಲ? ಹೌದು, ಯಾರು ಇರ್ಲಿಲ್ಲ. ಅಂಡ್ ಹಳೆಬೀಡಿಂದ ಒಂದು 12 ಕಿಲೋಮೀಟರ್ಸ್ ಅಷ್ಟೇ. ಸೊ ದಟ್ಸ್ ಹೌ ನಿಯರ್ ಇಟ್ ಇಸ್. ಬೇಲೂರು ಹಳೆಬೀಡು ಬೆಳವಾಡಿಗೆ ಬಂದು ಹೋಗ್ಬೋದು ನೀವು. ಹೊಯ್ಸಳರು ಕಾಲದ್ದಂತೆ ಈ ಬೆಳವಾಡಿ ದೇವಸ್ಥಾನ. ಹೌದು, 3 ದೇವಸ್ಥಾನ ಇದೆ ಒಳಗೆ ಹೋದ್ರೆ. ಒಂದ್ ಮೇನ್ ಡೈಟಿ ವಿಷ್ಣುದಲ್ಲ, ಹೌದು, ಮತ್ತೆ ನರಸಿಂಹನ್ ದೇವಸ್ಥಾನ ಇದೆ. ವೇಣುಗೋಪಾಲ್ ಅಂದಿದೆ, ನರಸಿಂಹಂದಿದೆ. ಯೋಗ ನರಸಿಂಹ, ವೇಣುಗೋಪಾಲ, ಆಮೇಲೆ ವೀರನಾರಾಯಣ ಸ್ವಾಮಿ ದೇವಸ್ಥಾನ. ವೀರನಾರಾಯಣ ಅದು ವಿಷ್ಣು ಅಂತೆ. ಇಲ್ಲ, ರೈಟ್. ಆ 3 ದೇವಸ್ಥಾನನು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಒಂದು ರಂಗಮಂಟಪದ ತರ ಮಾಡಿದಾರಂತೆ. ಸೊ ಅಲ್ಲಲ್ಲಿ ಕನೆಕ್ಟ್ ಆಗಿದೆ ಆ 3 ದೇವಸ್ಥಾನನು. ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಒಳಗಡೆ ಎಷ್ಟು ತಂಪಾಗಿತ್ತು ಅಂದ್ರೆ, ಹೌದು, ಹೊರಗೆ ಎಷ್ಟು ಬಿಸಿಲಿದ್ರು ಏನು ಗೊತ್ತಾಗ್ತಾ ಇರ್ಲಿಲ್ಲ. ಮತ್ತೆ ಆ ರಂಗಮಂಟಪದ ಆ ಪಿಲ್ಲರ್ಸ್ ತುಂಬಾ ಚೆನ್ನಾಗಿತ್ತು. ನೀವು ಹೆಂಗೆ ಬೇಲೂರು ಹಳೆಬೀಡಲ್ಲಿ ಹೊಯ್ಸಳ ಅವ್ರದ್ದು ಆರ್ಕಿಟೆಕ್ಚರ್ ನೋಡ್ತಿರೋ ಅದೇ ತರಾನೇ ಇದೆ ಇಲ್ಲಿ. ಹೌದು, ಹೊರಗೂ ತುಂಬಾ ಚೆನ್ನಾಗಿತ್ತು. ಗೋಪುರ ಎಲ್ಲ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ತುಂಬಾ ಎರೋಡ್ ಆಗೋಗಿದೆ ಅಲ್ವಾ? ಹೌದು. ಟೈಮಿಂಗ್ಸ್ ಬಂದು ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆ ತನಕ ಅಂತ. ನಮ್ಗೆ ಯಾರನ್ನೂ ಕೇಳಕ್ಕಾಗ್ಲಿಲ್ಲ, ಅಲ್ಲಿ ಯಾರು ಇರ್ಲಿಲ್ಲ. ಸೊ ಗೂಗಲ್ ಪ್ರಕಾರ ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆ ತನಕ ಟೈಮಿಂಗ್. ಮತ್ತೆ ಅದ್ರ ಹತ್ರನೇ ಉದ್ಭವ ಗಣೇಶ ಇದೆ. ಉದ್ಭವ ಗಣಪತಿ ದೇವಸ್ಥಾನ ಇದೆ. ಆ ಬೆಳವಾಡಿ ಕೆರೆ ಪಕ್ಕನೇ ಬರುತ್ತೆ ಉದ್ಭವ ಗಣಪತಿ ದೇವಸ್ಥಾನ. ಅಲ್ಲಿಗೂ ಹೋಗಿ ಬಂದ್ವಿ. ಅದು ತುಂಬಾ ಚೆನ್ನಾಗಿತ್ತು. ಸೊ ವಿ ಆರ್ ಬ್ಯಾಕ್ ಗೋಯಿಂಗ್ ಟು ಹಾಸನ್ ನಾವು. ಅಲ್ಲಿ ಆಗ್ಲೇ ಹೇಳ್ದಂಗೆ ಶ್ರೀ ಗಜಾನನ ರಿಫ್ರೆಶ್ಮೆಂಟ್ಸ್ ಅಂತ ಇದೆ. ಅಲ್ಲಿಗೆ ಹೋಗಿ ಅಲ್ಲೇನಾದ್ರು ತಿನ್ಬೇಕು ಅಂತ, ಬಿಕಾಸ್ ಇಟ್ಸ್ ಅ ವೆರಿ ಫೇಮಸ್ ಪ್ಲೇಸ್. ನೋಡೋಣ ಹೇಗಾಗುತ್ತೆ. ವಿಲ್ ಬಿ ಏಬಲ್ ಟು ರೀಚ್ ಇನ್ ಟೈಮ್. ಆಫ್ಟರ್ 1 hour ಆಫ್ ಡ್ರೈವ್ ಬೆಳವಾಡಿಯಿಂದ ಈಗ ಹಾಸನದಲ್ಲಿರೋ ಶ್ರೀ ಗಜಾನನ ರಿಫ್ರೆಶ್ಮೆಂಟ್ಸ್ಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮು, ಅದಕ್ಕೆ ಇಷ್ಟೊಂದೆಲ್ಲ ಬೇಗ ಮುಗಿಸ್ಕೊಂಡು ಬಂದಿದ್ದು. ಸೊ ನೋಡೋಣ ಏನು ಸಿಗುತ್ತೆ ಏನು ಸಿಗಲ್ಲ ಗೊತ್ತಿಲ್ಲ. ಗಜಾನನ ರಿಫ್ರೆಶ್ಮೆಂಟ್ಸ್ ಅಲ್ಲಿ ಊಟಕ್ಕೆ ಅಂತ ಹೋಗಿದ್ದು. ಇನ್ನೊಂದು ರೌಂಡ್ ತಿಂಡಿನೇ ಆಯಿತು. ರೈಸ್ ಐಟಮ್ಸ್ ಎಲ್ಲ ಖಾಲಿ ಆಗೋಗಿತ್ತು. ನಾವು ಸ್ವಲ್ಪ ಕ್ಲೋಸಿಂಗ್ ಟೈಮ್ಗೆ ಹೋಗಿದ್ವಿ, ಬಟ್ ಅಲ್ಲಿ ರೈಸ್ ಐಟಮ್ಸ್ ತುಂಬ ಫೇಮಸ್ಸು. ಪುಳಿಯೋಗರೆ ಎಲ್ಲ ತುಂಬ ಚೆನ್ನಾಗಿರುತ್ತಂತೆ. ಪಲಾವ್ ಇವತ್ತು ನಾವು ಹೋಗಿದ್ದ ದಿನ ಪಲಾವ್ ಇತ್ತು, ಬಟ್ ಖಾಲಿ ಆಗಿತ್ತು. ನಾವು ದೋಸೆನೇ ತೊಗೊಂಡ್ವಿ. ಬೆಳಗ್ಗೆ ತಿಂದಿದ್ದ ದೋಸೆ ಕಂಪೇರ್ ಮಾಡೋಣ ಅಂತ ತಿರ್ಗಾ ಬೆಣ್ಣೆ ಮಸಾಲೆ ದೋಸೆನೇ ಹೇಳಿದೆ. ಇಟ್ ವಾಸ್ ಮಚ್ ಬೆಟರ್ ದೆನ್ ಟೌನ್ ಕ್ಯಾಂಟೀನ್. ತುಂಬ ಕ್ರಿಸ್ಪಿ ಆಗಿತ್ತು. ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಕ್ರಿಸ್ಪಿ. ಮತ್ತು ಇದು ಏನು ರೆಡ್ ಚಟ್ನಿ ಒಳಗೆ ಹಾಕಿದ್ದು ತುಂಬ ಫ್ಲೇವರ್ಫುಲ್ ಆಗಿತ್ತು. ಮತ್ತು ಆಲೂಗಡ್ಡೆ ಪಲ್ಯನೂ ಚೆನ್ನಾಗಿತ್ತು. ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಮೇಲೆ ಇನ್ನೂ ದಪ್ಪ ಡೆವಲಪ್ ಬೆಣ್ಣೆ ಹಾಕಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ತುಪ್ಪ ಸೆಟ್ ದೋಸೆ ಹೇಳಿದ್ವಿ. ಐ ಥಿಂಕ್ ಅದಲ್ಲಿ ಫೇಮಸ್ ಅಲ್ವಾ? ತುಂಬ ಫೇಮಸ್ ಅನ್ಸುತ್ತೆ.
3 ದೋಸೆ ಇತ್ತು. ದೋಸೆ ಸೈಜು ದೊಡ್ಡದಾಗಿತ್ತು, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿತ್ತು, ಫುಲ್ ಪೋರಸ್ಸು. ಮತ್ತೆ ಜೊತೆಗೆ ಇಷ್ಟು ದೊಡ್ಡ ಬಟ್ಲಲ್ಲಿ ಚಟ್ನಿ ಕೊಟ್ಟಿದ್ರು. ಚಟ್ನಿ ಮೇಲೆ ಐ ಥಿಂಕ್ ತುಪ್ಪದಲ್ಲಿ ಬಾಡಿಸಿರೋ ಈರುಳ್ಳಿ ಅದು ಹಾಕಿದ್ರು. ಮತ್ತೆ ತುಪ್ಪನೂ ತುಂಬ ಕ್ವಾಂಟಿಟಿ ಇತ್ತು. ಫಸ್ಟ್ ಅದಕ್ಕೊಂದು ಸ್ಪೂನ್ ಹಾಕಿಕೊಟ್ಟಿದ್ರು. ಫಸ್ಟ್ ಅದನ್ನು ಕಲಿಸ್ಕೊಂಡು ದೋಸೆ ಜೊತೆ ನೆಂಚ್ಕೊಂಡು ತಿನ್ಬೇಕು. ಹೌ ವಾಸ್ ಇಟ್? I liked it very much. ಸ್ವರೂಪ್ ಲವ್ಡ್ ಇಟ್. ನಂಗೆ ಸ್ವಲ್ಪ ಜೊತೆಗೆ ನೆಂಚ್ಕೊಳಕ್ ಕೊಟ್ಟು ಚೂರು ಉಪ್ಪು ಜಾಸ್ತಿ ಅನಿಸ್ತು, ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಟ್ ವಾಸ್ ಸಮಥಿಂಗ್ ಯುನೀಕ್. ನಾವಿನ್ನೆಲ್ಲೂ ಆ ಥರ ತಿಂದಿರಲಿಲ್ಲ. ಸೊ ಇಟ್ಸ್ ಅ ಮಸ್ಟ್ ಟ್ರೈ ನೀವು ಇಲ್ಲಿ ಬಂದರೆ. ಮತ್ತೆ ಬರೋಂಗಿದ್ರೆ ಬೆಳಿಗ್ಗೆ ಹೊತ್ತು ಬನ್ನಿ, ಎಲ್ಲ ಖಾಲಿ ಆಗೋಗುತ್ತೆ. ಇಟ್ಸ್ ಅ ಸ್ಮಾಲ್ ಪ್ಲೇಸ್ ಆಲ್ಸೋ. ಹೌದು, ಯೂಶಲಿ ಕ್ರೌಡೆಡ್ ಇರುತ್ತೆ. ನಮಗೆ ಸೀಟ್ ಸಿಕ್ಕಿದ ಪುಣ್ಯ ನಾವು ಲೇಟಾಗಿ ಹೋಗಿದ್ವಿ ಅಂತಾನೆ ಇರಬೇಕು. ಇಲ್ಲ ಇನ್ನ ಮುಂಚೆ ಹೋದ್ರೆ ವೇಟಿಂಗ್ ಟೈಮು ಇರತ್ತೇನೋ. ಬಟ್ ನೀವು ಹಾಸನಕ್ಕೆ ಬರ್ತಿದ್ರೆ, ಹಾಸನದಲ್ಲಿ ಇದ್ರೆ ದಯವಿಟ್ಟು ಹೋಗಿ. ಇಲ್ಲ ನೀವು ಚಿಕ್ಕಮಗಳೂರು ಸಕಲೇಶ್ಪುರಕ್ಕೆ ಹೋದ್ರು ಆನ್ ದ ವೇ ಹೋಗ್ಬೋದು. ಸೊ ವಿ ಆರ್ ಬ್ಯಾಕ್ ಆನ್ ದ ಬೋರಿಂಗ್ ಹೈವೇ. ಸೊ ವಿಲ್ ಸೈನ್ ಆಫ್ ಹಿಯರ್. ನಥಿಂಗ್ ಎಲ್ಸ್ ಟು ಶೋ. ಇನ್ನೆಲ್ಲೂ ಏನು ಪಿಟ್ ಸ್ಟಾಪ್ ತಗೊಳ್ಳಲ್ಲ ಅನ್ಸುತ್ತೆ. ಡೈರೆಕ್ಟ್ ಬೆಂಗಳೂರಿಗೆ ಹೋಗೋದು. Hope you guys enjoyed this video. Please subscribe to our channel. Please like this video. Share this video with your friends and family. Instagram ಅಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅಲ್ಲೂ ಫಾಲೋ ಮಾಡಿ. ಆಗಾಗ ಅಪ್ಡೇಟ್ಸ್ ಹಾಕ್ತಾ ಇರ್ತೀವಿ. Yeah, thanks for watching guys. Thank you.